ಇದ್ದಿದ ತಕ್ಷಣ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರಿ ಅವರು. ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೋಡೋಣ ಎಲ್ಲಿಗೆ ಹೋಗೋದು ಅಂತ. ನಿನ್ನೆಯಿಂದ ಬರೋ ಡಿಸ್ಕಷನ್ಲೇ ಅವರೇ, ಏನು ಮಾಡೋದು ಅಂತ ಗೊತ್ತಿಲ್ಲ. ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಕ್ಕೆ ಹೋಗೋರೆ. ನನಗೆ ಹೇಳಿರೋದು ಚಿಕ್ಕಮಗಳೂರು ಮತ್ತು ಮೈಸೂರು ತೋರಿಸೋದು ಅಂತ. ಇದು ಮೈಸೂರು ಕ್ಯಾನ್ಸಲ್ ಮಾಡಿ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾವ್ರೆ. ನಿನ್ನೆ ಬಂದು ಮಾತಾಡೋದು ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ. 9 ಗಂಟೆಗೆ ಹೊರಡಿ ಅಂತಂದೆ. ಇನ್ನೂ ಇಲ್ಲೇ ಅವರೇ. 12 ಗಂಟೆ ಸ್ಲ್ಯಾಬ್ ಬುಕ್ ಮಾಡ್ತೀನಿ, ಇನ್ನೂ ಇಲ್ಲೇ ಆಟ ಆಡ್ತವ್ರೆ. ಇನ್ನು ಹೋಗಿ ಮಿನಿಮಮ್ 2 ಅವರ್ ಬೇಕು. ಏನು ಮಾಡ್ತಾರೆ ನೋಡೋಣ, ಹೊರಗಡೆ ಬರ ಬೇಗ ಬಂದರೆ ಕರ್ಕೊಂಡು ಹೋಗ್ತೀನಿ, ಬಂದಿಲ್ಲ ಅಂದರೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಇಲ್ಲೇ ಬಿಟ್ಬಿಟ್ಟು ನಾನು ಒಬ್ಬನೇ ಹೋಗ್ತೀನಿ. ಪೂರಿ ಎಲ್ಲ ಇತ್ತು, ಖಾಲಿ ಆಗಿಬಿಟ್ಟು ಬಂದೈತೆ. ಒಂದೊಂದೇ ಕೊಡ್ತಾವ್ರೆ. ಇವಾಗ ಟೊಮೊಟೊ ಬಾತು ಚಟ್ನಿ ತಿಂತಾಯಿದ್ದೀನಿ. ಇನ್ನೊಬ್ರಣ್ಣ ಇನ್ನೂ ಮಲ್ಲಿಗೆ ಅವರೇ, ಬಾರೋಣ ಅಂದರೆ ಬರ್ತೀನಿ ಬೇಗ ಆಮೇಲೆ ಅಂತಂದರು. ಸರಿ ಬನ್ನಿ ನಿಧಾನಕ್ಕೆ ಅನ್ಬೋದು ಬಂದೆ. ಫುಡ್ ಚೆನ್ನಾಗಿತ್ತು. ನಾಷ್ಟ ಮಾಡಿ ಒಂದು ಟೀ ಕುಡಿತಾ ಇದ್ದೀನಿ. ವೆಲ್ಕಮ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅತಿರಥ ಮಹಾರಥ ಸಾರಥಿ. ಹೈ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅತಿರಥ ಮಹಾರಥ ಸಾರಥಿ, ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಇವಾಗ ಬೆಳಗ್ಗೆ ಎದ್ದು ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೋಡ್ರಿ, ಅಣ್ಣ ಇವಾಗ ಎದ್ದವ್ರೆ. ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದೆ. ಅವಣ್ಣ ಎದ್ದೋಳು ಅಂದರೆ ಇಷ್ಟು ಬೇಗ ಯಾರು ಎದ್ದೇಳ್ತಾರೆ ಅಂತ ಹೋಯ್ತು. ಇವಾಗ ಎದ್ದವ್ರೆ. ನಾವು ಈಗ ಹೊರಡೋಣ ಅಂತ ಕೇಳಿದೆ. ಅವ್ರು ಇನ್ನೂ 1 ಅವರ್ ಬಿಟ್ಕೊಂಡು ಚೆಕ್ಔಟ್ ಆಯ್ತಾರಂತೆ. ಸಕಲೇಶ್ಪುರನೇ ತೋರಿಸ್ಬೇಕಂತ ಇವತ್ತು. ಇಲ್ಲ ಅಣ್ಣ, ಚಿಕ್ಕಮಂಗ್ಳೂರು ಕ್ಯಾನ್ಸಲ್ ಯಾಕೆ ಅವರು ಅದೇನೋ ಕಿವಿ ಏನೋ ನೋವಾಯ್ತಂತ ಅವ್ರಿಗೆ, ಘಾಟ್ ಸೆಕ್ಷನಲ್ಲಿ ಹೋಗೋಕ್ಕಾಗಲ್ವಂತೆ. ಅದಕ್ಕೇ ಇವತ್ತು ಇಲ್ಲೇ ತೋರಿಸೋಣ ಅಂತಂದರು. ಓಕೆ ಅಂತಂದೆ. ಮತ್ತು ಇಲ್ಲೇ ನೈಟ್ ಸ್ಟೇ ಮಾಡಬೇಕಂತೆ. ಇಲ್ಲಾಂದರೆ ಈ ರೆಸಾರ್ಟ್ ಅಲ್ಲ, ಬೇರೆ ರೆಸಾರ್ಟು. ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಬುಕ್ಕಿಂಗ್ ಮಾಡ್ತಾರಂತೆ. ಆಲ್ರೆಡಿ ನೋಡ್ರಿ, ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ನನಗೆ ಎಚ್ಚರ ಆಯಿತು, ಎಚ್ಚರ ಇದ್ದರೂ ಎದ್ದೋ ಇಲ್ಲ ನಾನು. ಇವಾಗ ಟೈಮ್ ನೋಡ್ತೀನಿ, 8:45 ಆಗ್ಬಿಟ್ಟೈತೆ. ನಾನು 9 ಗಂಟೆಗೆ ಇವ್ರಿಗೆ ಹೇಳಿದ್ದೆ, ಇದು ಇಷ್ಟು ಬೇಗ ಟೈಮ್ ಆಗಿಬಿಟ್ಟೈತೆ ಅಂದ್ಬಿಟ್ಟು ಫೈನಲಿ ಇವಾಗ ನಾನು ಎದ್ದು ಹೋಗಿ ನಾಷ್ಟ ಮಾಡ್ಕೊಬಂದೆ. ಅಣ್ಣ ಹೋಗೋಣ ಬೇಗ, ನಾಷ್ಟ ಮಾಡಿ ಖಾಲಿ ಆಗ್ಬಿಡುತ್ತೆ. ಬನ್ನಿ, ನಾನು ನಾಷ್ಟ ಮಾಡ್ಕೊಬಂದಿದ್ದಾಯಿತು. ಈಗ ಅಣ್ಣ ಹೋಗ್ಬೇಕು. ಇಲ್ಲಿ ಗಂಟ ಒಂಚೂರು ಟೈಮ್ ಪಾಸ್ ಮಾಡೋಣ. ಇನ್ನೊಂದೇನೆಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಅದೊಂದೇ ಪ್ರಾಬ್ಲಮ್ ಆಗಿರೋದು ನಮಗೆ. ವೈಫೈ ಇಸ್ಕೊಂಡಿದ್ದೀವಿ, ವೈಫೈಯೂ ವರ್ಕ್ ಆಗ್ತಿಲ್ಲ ನೀಟಾಗೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದವ್ರೆ ಜೀಪೋರು. ನಂದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಯಿತು. ಮಳೆ ಬರ್ತಾನೆ ಐತೆ, ಮಳೆ ಅಂತೂ ನಿಂತಿಲ್ಲ ನೋಡ್ರಿ. ಮಳೆ ಹೆಂಗೆ ಬರ್ತೈತೆ, ಗಾಡಿ ಅಲ್ಲಿ ನಿಂತಿದ್ದಾವೆ. ಮಳೆ ಮಾತ್ರ ಸಿಕ್ಕಾಬಿಟ್ಟೆ ಬರ್ತಾನೆ ಐತೆ. ಗ್ರೀನರಿ ಚೆನ್ನಾಗೈತೆ. ಮೊನ್ನೆ ಬ್ಯಾಟ್ರಿ ಡೆಡ್ ಆದಾಗಿಂದ ಇತ್ತೀಚೆಗೆ ಗಾಡಿ ಸರಿ, ಒಂದು ನಿಮಿಷ ಗಾಡಿ ಆನ್ ಮಾಡಿ ಚೆಕ್ ಮಾಡೋಣ. ಗಾಡಿ ಸುಮ್ಮನೆ ಮೇಲೆ ಹ್ಯಾಂಡ್ ಬ್ರೇಕಲ್ಲಿ ನಿಂತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹ್ಯಾಂಡ್ ಬ್ರೇಕ್ ಎತ್ಬಿಡೋದು ಅಷ್ಟೆ. ಎತ್ತೈತೆ, ತೆಗ್ದಿದ್ದಾಯ್ತು. ಇವಾಗ ಹ್ಯಾಂಡ್ ಬ್ರೇಕಿಂದ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆಯಿತು ಗೈಸ್, ಖುಷಿ. ಇದು EDC ಲೈಟ್ ಬರ್ತೈತೆ. ಗಾಡಿ ರನ್ನಿಂಗಲ್ಲಿ ಆಫ್ ಮಾಡೋಣ ಮಾಡಿದ್ರೆ EDC ಲೈಟ್ ಹೋಗ್ತೈತೆ. ರನ್ನಿಂಗಲ್ಲಿ ಕೀ ನಂಗೆ ಆಫ್ ಮಾಡೋಣ ಮಾಡಿದ್ರೆ ರನ್ನಿಂಗಲ್ಲಿ ಹೋಗ್ತೈತೆ. ಮತ್ತೆ ಗಾಡಿ ಆನ್ ಮಾಡಿದ್ರೆ ಬರ್ತೈತೆ. ಏನು ಪಾರ್ಟು ಏನು ಅಂತ ಗೊತ್ತಿಲ್ಲ. ಏನೋ ಸೌಂಡ್ ಬರ್ತೈತಲ್ಲ, ಅಂತ ಸೌಂಡ್ ಬರ್ತೈತೆ. ಮಳೇಲಿ ನಿಲ್ಸಿರೋದಕ್ಕೆ ಏನೋ ಗೊತ್ತಿಲ್ಲ. 2 ನಿಮಿಷ ನಿಂತ್ಕೊಳ್ಳಿ ಆನಾಗಿ, ಆಮೇಲೆ ಏನು ಮಾಡೋದು ನೋಡಿ. ನಮ್ಮವರೆಲ್ಲ ಗೈಸ್ ನೋಡ್ರಿ ಪೂಲಲ್ಲಿ ಆಟ ಆಡ್ತವ್ರೆ ನಮ್ಮ ಕ್ಲೈಂಟ್ಸ್. ಇನ್ಮೇಲೆ ಇವ್ರನ್ನ ಕ್ಲೈಂಟ್ಸ್ ಅಂತ ಅನ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಸ್ಟಮರ್ ಅಂತ ಅನ್ಬಾರ್ದು, ಕ್ಲೈಂಟ್ಸ್ ಅನ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಗಾಡಿ ಆನ್ ಆಗ್ತೈತಲ್ಲ, ಆಫ್ ಮಾಡೋಣ. ಅಣ್ಣ ಏನೋ ಮಾಡ್ತವ್ರೆ, ಬರೀ ನೋಡೋಣ. ಏನೋ ಮಾಡ್ತಿದ್ದೆ ಬೆಳಗ್ಗೆನೆ. ಬ್ರೇಕ್ ಆಯಿಲ್ ಕಮ್ಮಿ ಆಗಿತ್ತಾ? ಬ್ರೇಕ್ ಆಯಿಲ್ ಹಾಕ್ತವ್ರೆ.
ನಿಮ್ಮದೇ ಎಷ್ಟೋ ಬೆಸ್ಟ್ ಅಣ್ಣ, ಇಷ್ಟೇ ಐತೆ. ಹಾಂ, ನಮ್ಮ ನೋಡ್ರಿ ಊರಾಗಲೇ ಐತೆ, ಹಿಂಗೆ ಇಷ್ಟುದ್ದ ಐತೆ. ನಮ್ದು ಆ್ಯಡ್ ಬ್ಲೋ ಟ್ಯಾಂಕ್ ಐತಲ್ಲ ಅಣ್ಣ, ಅದಕ್ಕೆ ಇಬ್ಬರು ಬಾನೆಟ್ ಮೇಲೆ ಕುತ್ಕೊಂಡು ಬಳೆ ಹಾಕೊಂಡು ಊಟ ಮಾಡ್ಬೋದು. ಆರಾಮಾಗಿ ಊಟ ಮಾಡ್ಬೋದು. ನಿಂದ್ರಲ್ಲಿ ಚೆಲ್ಲೋಗುತ್ತಲ್ಲ ಹಿಂಗೆ ಆಗ್ತಿದಂಗೆ. ಗೈಸ್ ನಮ್ಮದು ಇದೇ ಥರ ಇದ್ದರೆ ಚೆನ್ನಾಗಿರೋದು. ಡಿಸ್ಟೆನ್ಸು ಮುಂದೆ ಶೇಪ್ ಉದ್ದ ಇರಬಾರ್ದಾಗಿತ್ತು. ಶೇಪ್ ಉದ್ದ ಇದ್ರು ಅಣ್ಣ, ಅದಕ್ಕೆ ಏನು ಲುಕ್ ಮಾಡ್ಬೇಕು ಆ ಲುಕ್ ಮಾಡೋದೇ ಚೆನ್ನಾಗಿ ಕಾಣುತ್ತೆ. ಗೈಸ್ ಆದಷ್ಟು ಬೇಗ ಈ ಲಿಪ್ ಹಾಕಿಸ್ಬೇಕು, ಮತ್ತು ಹಿಂದೆಗಡೆ ಬಂಪರ್ ಹಾಕಿಸ್ಬೇಕು. ಇದೆಲ್ಲ ಒಂದೇ ಸರಿ ಮಾಡ್ಸೋಣ ಅಂತಿದ್ದೀನಿ. ಯಾವಾಗ ಅಂದರೆ ಶಬರಿಮಲೆ ಓಪನಿಂಗ್ ಮಾಡ್ತೀನಲ್ಲ ಅವಾಗ ಹಾಕ್ಸೋಣ ಅಂತಿರೋದು. ಗಾಡಿಗಳ್ನ ಗಾಡಿ ಎಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ಜಸ್ಟ್ ಒಂದು ಮೆಕ್ಯಾನಿಕ್ ಕಾಲ್ ಮಾಡಿ ಹಿಂಗಾಗೈತೆ ಅಂತ ಹೇಳಿದ್ರೆ ಸಾಕು, ಗಾಡಿ ಆನ್ ಮಾಡ್ಕೊಂಡು ಬೆಂಗಳೂರಿಗೆ ಬರ್ಬೋದು. ಆ ಥರ ಆದರೂ ಮಾಡ್ಕೊಂಡು ಕೊಡ್ತಾರೆ. ನಮ್ಮ ಗಾಡಿಗಳು ಹಂಗಲ್ಲ, ಏನಾದರೂ ಅಲ್ಲಿ ಲ್ಯಾಪ್ಟಾಪ್ ಹಾಕ್ಲೇಬೇಕು, ಥ್ರೋ ಮಾಡಲೇಬೇಕು. ನೋಡ್ರಿ ಚಳಿ ಇದ್ದು ಒಂದು ಸ್ವಲ್ಪ ಬಿಸಿಲು ಬಂದರೆ ಸಾಕಪ್ಪ ಅನ್ನಿಸ್ತೈತೆ. ಬಿಸಿಲು ಬರ್ತೈತೆ ಹೋಗ್ತೈತೆ. ಎಷ್ಟು ಬಿಸಿಲು ಬಂದಿತ್ತು, ವಿಡಿಯೋ ಆನ್ ಮಾಡೋಷ್ಟರಲ್ಲಿ ಬಿಸಿಲು ಐತಿ. ಈಗ ಜಸ್ಟ್ ಇನ್ನೂ ಸೂರ್ಯ ಕಣ್ಣಿಗೆ ಚುಸ್ತಾವನಲ್ಲಿ ಮೇಲೆ ಕಾಣಿಸ್ತೈತಾ? ಕಣ್ಣಿಗೆ ಚುಸ್ತಾವನೆ ಸೂರ್ಯ. ಈಗ ನೋಡ್ರಿ ಮಳೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಹನಿ ಬೀಳ್ತೈತೆ ಆಲ್ರೆಡಿ ಮಳೆ ಸ್ಟಾರ್ಟು. ಇದು ಸ್ಟೇ ಬಂದು ನೋಡ್ರಿ ಈ ಥರ ಐತೆ. ಇಲ್ಲಿ ಮೇಲೆ ಕೆಳಗೆಲ್ಲ ರೂಮ್ ಐತೆ, ಮತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಕೊಡೋದು. ಬ್ರೇಕ್ಫಾಸ್ಟು ಫುಡ್ಡು ಊಟ ಏನೈತೆ ಇಲ್ಲಿ ಸಿಗುತ್ತೆ. ಇಲ್ಲಿ ಮಾಮೂಲಿ ರೂಮ್ಸು. ಇಲ್ಲಿ ಕೆಳಗಡೆನೇ, ಇಲ್ಲಿ ಹಿಂದೆಗಡೆ ಹಿಂಗೆ ನಡ್ಕೊಂಡು ಹೋದರೆ ಇಲ್ಲಿ ಕೆಳಗಡೆನೇ ಪೂಲ್ ಐತೆ, ಸ್ವಿಮ್ಮಿಂಗ್ ಪೂಲು. ನಿಮಗೆ ನೆನ್ನೆ ತೋರಿಸ್ತೀನಲ್ಲ ಸ್ವಿಮ್ಮಿಂಗ್ ಪೂಲ್, ಅದೇ ಸ್ವಿಮ್ಮಿಂಗ್ ಪೂಲು. ಎಷ್ಟು ಟೈಮ್ ನೋಡ್ರಿ 11 ಗಂಟೆ ಆಗೈತೆ, ಇನ್ನೂ ಹೊರಟಿಲ್ಲ ಇವರು. ಇವ್ರ ಕಸ್ಟಮರೆಲ್ಲ ಆಲ್ರೆಡಿ ರೆಡಿಯಾಗಿ ಬಂದಿದ್ದಾರೆ. ನಮ್ಮವ್ರು ಇನ್ನೂ ರೆಡಿ ಆಗ್ತಾಯಿದ್ದಾರೆ. ಅಣ್ಣ ಫುಲ್ ರೆಡಿ ಆಗ್ಬಿಟ್ಟು ಕೂತಿದ್ದಾರೆ ಅಲ್ಲೇ. ನಾನು ವೈಟ್ ಶರ್ಟನ್ನು ಹಾಕ್ಕೊಂಡಿಲ್ಲ, ಫುಲ್ ಓವರ್ ಹಾಕ್ಕೊಂಡಿದ್ದೀನಿ. ಒಂದು ವೈಟ್ ಟಿ ಶರ್ಟ್ ಹಾಕೊಂಡಿದ್ದೀನಿ ಅಷ್ಟೇ ಒಳಗಡೆ. ಈಗ ಅವ್ರು ಬಂದಮೇಲೆ ನೋಡೋಣ ಎಲ್ಲಿಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿ ಹೋಗ್ಬೇಕು. ಗೈಸ್ ಅಣ್ಣ ಹೊರಟ್ರು. ಅಣ್ಣ ಬಾಯ್. ಹೊರಡ್ತವ್ರೆ. ಅವ್ರು ಹೊರಟ ಮೇಲೆ ನಾವು ನೋಡೋಣ ಎಷ್ಟು ಗಂಟೆಗೆ ಹೊರಡೋದು ಅಂತ. ಗೈಸ್ ಎಲ್ಲ ಇವಾಗ ನಮ್ಮವರೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಕ್ಲಿಯರ್ ಮಾಡಿಕೊಂಡು ಇಲ್ಲೊಂದು 4 ಪ್ಲೇಸ್ ಇದ್ದಾವೆ. ಸಕಲೇಶ್ಪುರದಲ್ಲಿ 4 ಪ್ಲೇಸ್ ತೋರಿಸ್ಬೇಕು. ನೋಡೋಣ ಏನೇನಾಗುತ್ತೆ ಗೊತ್ತಿಲ್ಲ. ಇವ್ರು ಮಾಡಿರೋ ಪ್ಲ್ಯಾನ್ ಎಲ್ಲ ಒಟ್ಟಿನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದು ಹೊಸ್ದಾಗಿ ಪ್ಲ್ಯಾನ್ ಮಾಡಿರೋದು ಇದು. ಸಕಲೇಶ್ಪುರನೇ ನೋಡೋಣ, ಸಕಲೇಶ್ಪುರನೇ ಏನೇನೈತೆ ನೋಡೋಣ ಅಂದ್ಬಿಟ್ಟು ಗೂಗಲ್ ಮ್ಯಾಪಲ್ಲೆಲ್ಲ ಹುಡುಕಿದ್ದಾರೆ. ನನಗೆ ಗೊತ್ತಿರೋದನ್ನ ನಾನು ತೋರಿಸ್ತೀನಿ. ಗೈಸ್ ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಮುಕ್ಕಾನನ ವಾಟರ್ ಫಾಲ್ಸಿಗೆ ಬಂದಿದ್ವಿ. ಅಮ್ಮವರೆಲ್ಲ ನಡ್ಕೊಂಡು ಹೋದ್ರು. ಇಲ್ಲಿಂದ ತುಂಬ ದೂರ ಐತಂದರೆ ಒಂದು 500 ಮೀಟರ್ಸ್ವರೆಗೂ ಐತೆ. ಅಲ್ಲಿಗೆ ಹೋದರೆ ಗಾಡಿ ಯೂಟರ್ನ್ ಆಗೋಲ್ಲ. ಅಲ್ಲಿಂದಾದ್ರೂ ಕಾರುಗಳು ಹೋದರೆ ಆರಾಮಾಗಿ ಯೂಟರ್ನ್ ಮಾಡ್ಕೊಬರ್ಬೋದು. ದೊಡ್ಡ ಗಾಡಿಗಳು ಹೋದರೆ ರೋಡ್ ಸ್ವಲ್ಪ ಚಿಕ್ಕದೈತೆ, ಯೂಟರ್ನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ. ಅದೇ ರೋಡಲ್ಲಿ ಫುಲ್ ಡೆಡ್ ಎಂಡ್ ಹೋದರೆ ಫುಲ್ ಕೆಸರೈತೆ, ಅದೊಂದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ನಾವು ನೋಡ್ರಿ ಇಲ್ಲೇ ಪಾರ್ಕಿಂಗ್ ಗಾಡಿ ಇಲ್ಲೇ ಹಾಕ್ಬಿಟ್ಟು ಅಲ್ಲೊಂದು ಬಸ್ಸು ಇವಾಗ ಕೆಳಗಡೆ ಹೋಗ್ತಾಯಿತ್ತು. ಅವಣ್ಣ ಪಾಪ ಇಲ್ಲ ಹೋಗಂಗಿಲ್ಲ ಕೆಳಗಡೆ ಅಂದ್ಬಿಟ್ಟು ಕೆಳಗಡೆ ಹೋಗಂಗಿಲ್ಲ, ಅಲ್ಲಿ ಹೋದರೆ ಗಾಡಿ ಯೂಟರ್ನ್ ಆಗೋಲ್ಲ ಮತ್ತು ರಿವರ್ಸ್ ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಫೈನಲ್ಲೇ ನೋಡ್ರಿ ರಿವರ್ಸ್ ಬರ್ತಾವ್ರು. ಅವರು ಹೋಗ್ಬಿಟ್ಟು ರಿವರ್ಸ್ ಬರ್ತಾವ್ರಣ್ಣ. ನಮ್ಮವರು ಪಾರ್ಕಿಂಗ್ ಅಮೌಂಟ್ ಕೊಡ್ತೀನಿ ಅಂತಂದರು. ಅದಕ್ಕೆ ಇನ್ನೇನು ಪಾರ್ಕಿಂಗ್ ಅಮೌಂಟ್ ಅವರೇ ಕೊಟ್ಮೇಲೆ ನಾನು ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ ಗಾಡಿನ. ಗೈಸ್ ಇಲ್ಲಿ ಹೆಂಗೆ ಆಗ್ತೈತೆ ಅಂದರೆ ಎಲ್ಲ ಗಾಡಿನೂ ಉಸ್ತಾವೆ ನೋಡ್ರಿ, ಸ್ಕಿಡ್ ಆಗ್ತೈತೆ. ಅಣ್ಣ ಬರ್ತಾವ್ರು. ಅವನ ಅಣ್ಣಂದು ಅಲ್ಲಿಂದನೇ ಹೋಯ್ತೈತೆ, ಅಲ್ಲೇ ಸ್ಕಿಡ್ ಆಗ್ತೈತೆ ಆಲ್ರೆಡಿ. ಈ ಕಡೆ ಬಾಗುರು ಜಲ್ಲಿ ಕಲ್ ಹಿಂದಕ್ಕೆ ಹೋಗು. ಗೈಸ್ ನೋಡ್ರಿ ಹೆಂಗೆ ಸ್ಕಿಡ್ ಆಗ್ತೈತೆ ಇಲ್ಲಿ ನೋಡ್ರಿ. ಅಣ್ಣ ಬರ್ತಾನೆ ಈಗ. ಟೈರ್ ಅಲ್ಲಣ್ಣ, ಮಣ್ಣು ಇದಲ್ವಾ, ಕೆಮ್ಮಣ್ಣ ಜಾರತ್ತೆ. ನಂದು ಸ್ಕಿಡ್ ಆಯ್ತು. ಹಾಂ ಬರ್ರಿ. ಗೈಸ್ ನೋಡ್ರಿ ಫೈನಲಿ ಬಂತು ಗಾಡಿ. ಫುಲ್ಲು ಸ್ಕಿಡ್ ಆಗೋಯ್ತು ಅನ್ಕೊಳ್ರಿ. ಇನ್ನೊಂದು ಬಸ್ ಬರ್ತೈತೆ ನೋಡ್ರಿ, ಅದು ಹೆಂಗೆ ಬರ್ತೈತೆ ನೋಡ್ರಿ. ಈಗ ಇಷ್ಟು 3 ಗಾಡಿನೂ ರೋಲ್ ಹೊಡೆದಿದೆ ಐತಿ. ಈಗ ಈ ಗಾಡಿ ನೋಡೋಣ ಹೆಂಗಾಗುತ್ತೆ ಅಂತ ನೋಡ್ರಿ. ಈ ಸೀಟಿಂದ ಎಡವಟ್ಟಿರೋದು, ಈ ಸೀಟಿಗೆ ಹೊಡ್ಕೊಂಡ್ರೆ ಹೋಯ್ತು.
ಸಿಗರೇಟ್ ಕೊಡಕ್ಲ ಟೀ ಕೊಡ್ತೀವಿ. ಹಾಂ ಡ್ರೈವರ್ಗೆ ಹೇಳ ನೀನೇ ಸೇದಾಗೆಲ್ಲ ಕೊಡ್ಬೇಡ. ಹಾಂ ಅಲ್ಲ ನೀ ಸೇದಾಗೆಲ್ಲ ಕೊಡಂಗಿಲ್ಲ ನೀನು. ಒಂದೊಂದೇ ಕೊಡ್ಬೇಕು ನೀನು. ಯಾವಾಗ್ಲೂ ಬೇಡ ನೀನು ಕೊಡ್ಬೇಡ. ಹೇಳ್ತಾ ಇದೀವಿ. ಓ ಕೊಡ್ಬೇಕು ನೋಡ. ಈಗ ಟೀ ಅಂಗಡಿ ವ್ಯಾಪಾರ ಆಗೋದೇ ಬೇಡ ನಿನ್ಗೆ. ಇದೇ ಆಯ್ತು. ಹಾಂ ಆಯಿತು ಅಣ್ಣ. ನೋಡ್ರಿ ರೋಲ್ ಆಗುತ್ತೆ ಅಂದ್ಬಿಟ್ಟು ಎದ್ರಕಂಡು ಇದು ಬೈತಾರೆ. ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ ಅಣ್ಣ. ಒಂದು ಆಯ್ ಮಾಡೋಣ. ನೋಡ್ರಿ ಇವರು ಬೆಂಗಳೂರವರು ಸಿಕ್ಕಿ ಮಾತಾಡ್ತಾ ಇದ್ದೀವಿ. ನೋಡಿದೀನಿ ನಿಮ್ಮ ಲಾಗೆಲ್ಲ. ನಾನು ಪ್ಯಾಕೇಜ್ ಮಾಡ್ತೀನಿ ಅಂದ್ಕೊಂಡು ಕಂಪ್ನಿ ಡ್ಯೂಟಿ ಕೊಡಿಸಿ ಅಂತ ಕೇಳ್ತಾರೆ. ನಾನು ಗೌಡ್ರ ಹುಡುಗ ಅಂತ ನೋಡಿದ ತಕ್ಷಣಲ್ಲೇ ಹೇಳಿಲ್ವಾ? ಹಾಂ ನೋಡ್ರಿ ಕಾರು ನೋಡ್ರಿ ಆರಾಮಾಗಿ ಬರ್ತೈತೆ. ದೊಡ್ಡ ದೊಡ್ಡ ಗಾಡಿಗಳು ಇವೆ ರೋಲ್ ಹೊಡಿತಾವೆ. ದೊಡ್ಡ ಗಾಡಿಗಳು ಬರೋಕ್ಕೆ ಆಗಲ್ಲ ಅಂದ್ಕೊಡ್ರಿ ರೋಡಲ್ಲಿ. ನೋಡ್ರಿ ಇನ್ನೊಂದು ಗಾಡಿ ಸ್ಕಿಡ್ ಆಗಲ್ಲ. ಹೋಯ್ತಾ ಪಕ್ಕ ಹೋಯ್ತಾ. ಇಲ್ಲಿ ನೋಡಿ ಗಾಯ್ಸ್ ಹೆಂಗೈತೆ ವ್ಯೂ. ಫಾಲ್ಸ್ದು ಸೌಂಡ್ ಬರ್ತಾಯಿದೆ. ಸೌಂಡ್ ಕೇಳಿಸ್ಕೊಳ್ಳಿ. ಹಿಂಗೆ ಕೇಳಿಸ್ತೈತೆ ಎಲ್ಲಗಂತ ಗೊತ್ತಿಲ್ಲ. ನನಗಂತೂ ಕೇಳಿಸ್ತೈತೆ. ವೀಡಿಯೋದಲ್ಲಿ ರೆಕಾರ್ಡ್ ಆಗ್ತಾಯಿದ್ದಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ ಸೌಂಡ್ ಮಾತ್ರ ಅಲ್ಟಿ ಆಗೈತೆ ಅಂದ್ಕೊಡ್ರಿ ಫಾಲ್ಸ್ದು. ಸ್ವಲ್ಪ ಹತ್ರ ಹೋದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ. ಇವಾಗ ನಾನು ಅಲ್ಲಿ ಗಂಟ ನಡ್ಕೊಂಡು ಹೋಗೋಂಥ ಪೇಷನ್ಸ್ ಇಲ್ಲ. ಅಲ್ಲಿ ನೋಡ್ರಿ ಗೈಸ್, ಇದರಲ್ಲಿ ಝೂಮ್ ಆದರೆ ಕ್ಲಾರಿಟಿ ಡಲ್ ಆಗ್ತೈತೆ. ಫೋನ್ ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಫೋನ್ ಬಂದಮೇಲೆ ನಾನೇ ಸ್ವಲ್ಪ ಕ್ಲಾರಿಟಿ ಝೂಮ್ ಮಾಡಿ ಎಲ್ಲ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ. ಫೋನ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಅಪ್ಡೇಟು ಇನ್ನೂ ಇಲ್ಲ ನನ್ನ ಹತ್ರ. ನಾನು ಇಲ್ಲಿಂದ ಹೋಗಿದ ತಕ್ಷಣ ಫಸ್ಟು ಫೋನ್ ಬಗ್ಗೆ ಅಪ್ಡೇಟು ಏನಾಗೈತೆ ಅಂತ ಕೇಳ್ಕೊಬೇಕು. ಅದರಲ್ಲಿ ಇವಾಗ ನೋಡಿರಿ ಪಾರ್ಕಿಂಗ್ ಎಲ್ಲ ಫುಲ್ ಆಗೈತೆ. ಸ್ವಲ್ಪ ಬನ್ನಿ. ನಮ್ಮವ್ರು ಇನ್ನೂ ಬಂದಿಲ್ಲ. ಅವ್ರು ಬರೋಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಅಣ್ಣ ಬಾಯ್ ಬಾಯ್. ಹೊರಡ್ತೀಯಾ? ಇನ್ನೊಂದು ಮೆಸೇಜ್ ಹಾಕೋಣ ನೋಡ್ತೀನಿ. ದೇವರಣೆಗೂ ನಾನು ನೋಡಿಲ್ಲ ಮೆಸೇಜ್ಗಳನ್ನ. ನೋಡಿರ್ತೀನಿ, ನನಗೆ ಗೊತ್ತಿರಲ್ವಲ್ಲ, ಅದಕ್ಕೆ ರಿಪ್ಲೈ ಮಾಡಿಲ್ಲ. ಇನ್ನೊಂದು ಹಾಕ್ರಿ ನೋಡ್ತೀನಿ. ಸ್ಕ್ರೀನ್ಶಾಟ್ ಕಳಿಸ್ತೀನಿ. ಸರಿ ಆಯಿತು, ಬಾಯ್ ಬಾಯ್. ಫೈನಲಿ ಅಣ್ಣ ಹೊರಟ್ರು. ಬಿಡೋಣ ಒಲಿ. ಇನ್ನೇನು 100 ರೂಪಾಯಿಗೆಲ್ಲ ಇನ್ನೇನಕ್ಕೆ. ನೋಡ್ರಿ ಅಣ್ಣ ಕೂಡಾಕವ್ರೆ. ಅವ್ರ ತಾತ ಪಾರ್ಕಿಂಗ್ 100 ರೂಪಾಯಿ ಅಂದ್ಬಿಟ್ಟು. ಅಲ್ಲಿ ಅಂಕಲ್ಗಳು, ಅಲ್ಲಿ ಅಂಕಲ್ಗಳು ಏನಾ ಹೇಳಲ್ಲ ಅಂಕಲ್ಗೆ. ಅಲ್ಲಿ ಅಲ್ಲಿ ನಿಮ್ಮ ಅಂಕಲ್, ಅಲ್ಲಿ ಅಂಕಲ್ಗೆ ಹೇಳು. ಹೇಳ್ತವನೆ ಕನ್ನಡ. ಅಲ್ಲೇ ಪಾಪ ಅಲ್ಲಿ ನಿಮ್ಮ ಅಂಕಲ್ ಅವ್ರಿಗೆ ಹೇಳು. 100 ರೂಪಾಯಿ ಕೊಟ್ಬಿಡಿ. ಏನು ಅಲ್ಲಿ ಹೇಳು. ಅಯ್ಯ ನಿನ್ನೇನು ಕರ್ಕೊಂಡು ಹೋಗಲ್ಲ ಬಿಡ. ಇಲ್ಲ ನಿಂಗೆ ಕರ್ಕೋದ್ರೆ ನೀನು 10 ರೂಪಾಯಿಗೂ ತಗೋಕಿಲ್ಲಕಲ್ಲ ನಿನ್ನ. ಏನಕ್ಕೆ ತಗೋತಾರೆ ಹೇಳು? ಏನು ತಗೋತಾರೆ ನಿನ್ನ? 10 ರೂಪಾಯಿಗೂ ತಗೋಕಿಲ್ಲಕಲ್ಲ ನಿನ್ನ. ಗೊತ್ತಿಲ್ಲ. ನೀನು ಏನು ತಗೋದು? ನೀನು ತಗೋಗಿ ಏನು ಮಾಡ್ಕೊಂಡನು? ಅಲ್ಲಿ ನುಗ್ಗು ಬಂದ್ಬಿಡು. ಅಲ್ಲಿ ನುಗ್ಬ. ಎಗ್ರು ಬರಲ್ಲ. ಇಲ್ಲ ಎಗ್ರು ಅಲ್ಲ ಆಂಟಿ ಅಂತ ಕೊಟ್ಬಿಡ್ಲಾ 500 ರೂಪಾಯಿಗೆ? ಹೇಳ್ತವನೆ. ಬೇಕಾ? ಬೇಕಂತ 100 ರೂಪಾಯಿಗೆ ಯೂಸ್ ಇಲ್ಲ ಅವನು. ಅಕ್ಕ 100 ರೂಪಾಯಿಗೂ ಯೂಸ್ ಇಲ್ಲ. ಅರ್ಥವನ ಅಕ್ಕ ಹೇಳಬೇಕು ನಿಮ್ಗೆ. ಬರವಲ್ಲಿ ಮಗ ಮತ್ತೆ ಆಂಟಿ ಅಂತಾನೆ. ಅಕ್ಕನ ಮಗ. ಅಕ್ಕನ ಮಗ. ಅಕ್ಕ ನೀವ್ ಅಕ್ಕನ ಇವ್ರ ಅಕ್ಕನ? ನೀವೇ ಅಕ್ಕನ? ಮತ್ತೆ ಹಂಗಲ್ಲ ದೊಡ್ಡ ಚಿಕ್ಕಮ್ಮನ ಮಗಳ ಬೇಕಲ್ವಾ? ಚಿಕ್ಕಮ್ಮನ ಮಗ. ಹಂಗಾರೆ ಈಗ ಅಕ್ಕನ ಬರ್ತಾರ. ಅಕ್ಕನ ಬರ್ತಾರ. ಅಕ್ಕನ ಹಾಕೋ. ಏ ತಗಡ ಬೋಲಿ. ಮುಚ್ಚ ಬಾಯಿ. ಅಣ್ಣ ತಪ್ಪಾಯ್ತನು. ನೀನು ಅವಾಜ್ ಆಗ್ತೀಯಾ? ತಪ್ಪಾಯ್ತಣ್ಣ. ಇನ್ನೊಂದು ಅವಾಜ್ ಹಾಕೋದ್ರ ಮತ್ತೆ ಕೂಡಾಕದೆ ಹೊಡಿತೀಯಾ? ತಪ್ಪಾಯ್ತಣ್ಣ. ತಪ್ಪಾಯ್ತು. ಓನ ಪುಡಿಕೆಲ್ಲ ತಪ್ಪಾಯ್ತಣ್ಣ. ಅನ್ನು ತಪ್ಪಾಯ್ತಣ್ಣ. ತಪ್ಪಾಯ್ತಣ್ಣ. ನಾನು ಹಂಗ್ ಬಾ ದಾರಿಗೆ. ತೆಗಿ ಹೋಲಿ.
ತಪ್ಪಾಯ್ತ ನಾನು ಏನು ಕಳ್ತೀಯ ಅವಾಜ್ ಹಾಕು ನಿಮ್ ಗೇಟಿಂದ ಹೊರಗೆ ಬಿಡಲ್ಲ ನಮ್ ತಾತ ಬದವಲ್ಲಿ ನಿಮ್ ಗೇಟಿಂದ ಹಚ್ಚಿ ಬಿಡಲ್ಲ ತಾತ ಬಾಯಿ ಹೋಗ್ಲಿ ಬಿಡು ನಮ್ ಕಸ್ಟಮರ್ ಬಂದ್ಬಿಟ್ಟು ಬಿಡ್ತಾ ಇದೀನಿ ನಿನ್ನ ಇಲ್ಲ ಬಿಡ್ತಾನೆ ಇರ್ಲಿಲ್ಲ ಬಾ ಓ ಈಗ ಅವಾಜ್ ಓಡ್ತಾವ ನೋಡೀಗ ಓಡ್ಬಿಟ್ಟ. ಇವಾಗ ನಾವು ಹೊರಟಿದ್ದೀವಿ ನೋಡ್ರಿ, ಅಲ್ಲಿ ಬಸ್ಸು ಪಾಸ್ ಆಗ್ತೈತೆ. ಬಸ್ ಪಾಸ್ ಆದಮೇಲೆ ನಾವು ಹೊರಡಬೇಕು. ಆ ಬಸ್ ತಗೊಳಕಬಿಟ್ಟು ಈಗ ಸಾಹಸ ಪಟ್ಟಿದ್ದಾಯಿತು. ಬನ್ನಿ ಇವಾಗ ಫೈನಲ್ಲಿ ಹೊರಡೋಣ. ರೆಡಿ ಆಯಿತು, ಬಸ್ಸು ಹೋಗಿದ್ದಾಯಿತು. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಬಿಸ್ಲೆ ಘಾಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ಕಸ್ಟಮರು ಅಲ್ಲೊಂದು ಬೋರ್ಡ್ ನೋಡಿದ್ರು. ಆ ಬೋರ್ಡಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ಕೇಳ್ತವ್ರೆ ರಿವರ್ ರಾಫ್ಟಿಂಗ್ ಇದೆಯಾ ಅಂತ. ಕೇಳಲಿ, ಫೋನ್ ಮಾಡಿ ಅವ್ರು ಏನೋ ಐತೆ ಬನ್ನಿ ಅಂತಂದರೆ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ನಮ್ಮ ಅವ್ರ ಪಡಿಗೆ ಅವ್ರು ಆಡಲಿ, ಪರವಾಗಿಲ್ಲ. ಅವ್ರು ಕೇಳಿದ್ರು ಇದು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿನ ಅಂತ ಕೇಳಿದ್ರು ಅವಾಗಲೇ ಕಸ್ಟಮರು. ಗಾಡಿ ಓಡಿಸ್ತಾ ಇದ್ದೆ, ವಿಡಿಯೋನ ಮಾಡಲಿಲ್ಲ ನಾನು ಹ್ಞೂ ಅಂದೆ. ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ? 30K ಫಾಲೋವರ್ಸ್ ಸಮಥಿಂಗ್ ಇದ್ದಾರೆ ಅಂತಂದೆ. ಓ ಗ್ರೇಟ್ ಜಾಬ್ ಅಂತ ಅಂದರು. ಓಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಖುಷಿ ಆಯಿತು. 30K ಫಾಲೋವರ್ಸ್ನ ಏನೋ ಒಂಥರ ಗೈಸ್, ಈಗೊಬ್ಬರು ಗ್ರೇಟ್ ಜಾಬ್ ಗುಡ್ ಜಾಬ್ ಅಂತಾರೆ ಗೊತ್ತಾ, ಖುಷಿ ಆಗುತ್ತೆ. ಲಾಸ್ಟಲ್ಲಿ ರಿವ್ಯೂ ಕೇಳ್ತೀನಿ ನೋಡ್ರಿ, ಅವ್ರನ್ನ ಮಾತಾಡಿಸ್ತೀನಿ, ಟ್ರೈ ಮಾಡ್ತೀನಿ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನನಗೇನಂತ ಕೇಳ್ಬೇಕಂತ ಗೊತ್ತಿಲ್ಲ ಸೀರಿಯಸ್ಸಾಗಿ. ಅವ್ರನ್ನ ಏನಂತ ಅಂದರೆ ಈಗ ಏನಾದರೂ ಹೇಳಿ ಅಂತ ಅಂತಾರೆ ಗೊತ್ತಾ, ಅದನ್ನು ಯಾವ ಥರ ನನಗೆ ಕೇಳಬೇಕು ಅಂತಲೂ ಸೀರಿಯಸ್ಲಿ ಮೈಂಡ್ ಓಡ್ತಿಲ್ಲ. ನೋಡೋಣ ಯಾವ ಥರ ಕೇಳಬೇಕು ಅಂತ ಅನ್ಸುತ್ತೆ ಆ ಥರ ಕೇಳ್ತೀನಿ, ಆದರೂ ಟ್ರೈ ಮಾಡ್ತೀನಿ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ. ಅವ್ರು ಕೇಳಿದ್ರು ಇವ್ರು ಬ್ಲಾಗಿಂಗ್ ಅಂತ ಕೇಳಿದ್ರು. ರೀಸೆಂಟ್ಲಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಅಂತ ಅಂದೆ. ನಾನು ವೀಡಿಯೋನ ಮಾಡಲಿಲ್ಲ, ಬಟ್ ಅಲ್ಲಿ ಅಂದಿದ್ದೀನಿ. ನೋಡೋಣ ವೀಡಿಯೋದಲ್ಲಿ ಮಾತಾಡ್ಸೋ ಥರ ಮಾಡ್ತೀನಿ. ಬೇಸಿಲಿ ಊಟ ಏನೂ ಇಲ್ಲ, ಅದಕ್ಕೆ ನೋಡಿರಿ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಎಗ್ ಪಪ್ಸ್ ತಿಂತಾಯಿದ್ದೀವಿ. ನಾವು ಈಗ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹೊರಟಿದ್ದೀವಿ. ಬಿಸ್ಲೆ ವ್ಯೂ ಪಾಯಿಂಟು ಮತ್ತು ಪಟ್ಲ ಬೆಟ್ಟ ಎರಡೂ ತೋರಿಸ್ಬೇಕು. ಮನೆ ತೋರಿಸಿಲ್ಲ, ಅವೆರಡೂ ತೋರಿಸ್ಬಿಟ್ಟು ಸೀದಾ ಸ್ಟೇ ಕರ್ಕೊಂಡು ಹೋಗ್ಬೇಕು. ಸ್ಟೇನೇ ಇಲ್ಲಿಂದ ಒಂದು ಮಿನಿಮಮ್ ಒಂದು 60ರಿಂದ 70 ಕಿಲೋಮೀಟ್ರ್ ಐತೆ ಅಂದ್ಕೊಡ್ರಿ. ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಅಲ್ಲಿಗೆ ಹೋಗಬೇಕು. ನಮ್ಮ ಕಸ್ಟಮರ್ಸು ಇವಾಗ ಹೋಗ್ತಾ ಇದ್ದಾರೆ, ಅವ್ರು ಹೋಗಿ ನೋಡ್ಕೊಬರಲಿ. ಗೋಯಿಂಗ್ ಟು ಪಟ್ಲ ಬೆಟ್ಟ. ಹಾಂ ಅದೇ ವಾಪಸ್ ವಾಕಿಂಗ್ हाँ ठीक है थोड़ा कम फास्ट है भैया. लेट होता है वो वाला लेट होता है. ठीक है ಗೈಸ್ ಇವಾಗ ಅವರು ಬಿಸ್ಲೆ ಘಾಟ್ ಬಣ್ಣ ನೋಡ್ಕೊಬರಲಿ. ಆಮೇಲೆ ಪಟ್ಲ ಬೆಟ್ಟನ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಇವ್ರಿಗೆ ಹೇಳಿದೆ ಹೋಗ್ತೀನಿ ಅಂತ ಹೇಳಿದ್ರು. ನೋಡೋಣ, ಇವ್ರು ಇದು ಮುಗಿಸ್ಕೊಬರಲಿ ಫಸ್ಟು, ಆಮೇಲೆ ನೋಡೋಣ ಏನು ಮಾಡ್ತಾರೆ ಅಂತ. ನಾವು ಈಗ ಇಲ್ಲಿ ಪಟ್ಲೆ ಬೆಟ್ಟ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ. ವ್ಯೂ ಪಾಯಿಂಟ್ ಅಂದರೆ ಪಟ್ಲ ಬೆಟ್ಟಕ್ಕೆ ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಮೇಲ್ಗಡೆ ನೋಡಿರಿ, ಅಲ್ಲಿ ಮೇಲ್ಗಡೆ ಅದು ಆರ್ಚ್ ಆಯ್ತಲ್ಲ, ಆರ್ಚ್ ಒಳಗಡೆ ನಡ್ಕೊಂಡು ಹೋಗಬೇಕು. ಅಲ್ಲಿ ಗಾಡಿಗಳು ಯಾವುದೂ ಹೋಗಲ್ಲ, ಯಾಕೆಂದರೆ ರೋಡು ಚೆನ್ನಾಗಿಲ್ಲ, ಎಲ್ಲ ಮಾಮೂಲಿ ಮಣ್ಣು ಕಲ್ಲು ಆ ಥರ ರೋಡು. ಗೈಸ್ ಇಲ್ಲಿಂದ ಮಲ್ಲಳ್ಳಿ ವಾಟರ್ ಫಾಲ್ಸು 17 ಕಿಲೋಮೀಟ್ರನೂ ಐತೆ. ಈಗ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಏಕೆಂದರೆ ಟೈಮ್ ಆಲ್ರೆಡಿ ಲೇಟ್ ಆಗೋಗಿದೆ. ಇವಾಗ ಇಲ್ಲಿಂದ ಸೀದಾ ಇವರು ರೆಸಾರ್ಟ್ ಮಾಡಿದ್ದಾರೆ, ಇನ್ನೊಂದು ರೆಸಾರ್ಟ್ ಮಾಡಿದ್ದಾರೆ ಗೈಸ್. ಅಲ್ಲಿ ಕರ್ಕೊಂಡು ಹೋಗ್ಬೇಕು ಇವ್ರನ್ನ. ಆಲ್ರೆಡಿ ನೆನ್ನೆನೇ ಬುಕ್ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ರೆಸಾರ್ಟು. ಸುಮ್ಮನೆ ಚಿಕ್ಕಮಂಗ್ಳೂರು ಪಾಸ್ ಬೇರೆ ತೊಗೊಬಿಟ್ರು, ಅದು 200 ರೂಪಾಯಿ ವೇಸ್ಟು. ಇವಾಗ ಏನು ಮಾಡಬೇಕು ಎತ್ತು ಮಾಡಬೇಕು ಗೊತ್ತಿಲ್ಲ. ಇವಾಗ ಪಟ್ಲೆ ಬೆಟ್ಟ ನೋಡ್ಕೊಬಂದಮೇಲೆ ಇಲ್ಲಿಂದ ಸೀದಾ ನಾವು ಇದಕ್ಕೆ ಹೋಗೋಣ, ರೆಸಾರ್ಟ್ಗೆ ಹೋಗೋಣ.
ರೆಸಾರ್ಟಲ್ಲಿ ಅಲ್ಲಿ ಈಗ ಮಾಡಿರೋದು ಇವರು ಬೇರೆ ರೆಸಾರ್ಟು. ಅಲ್ಲಿಂದ ಮಿನಿಮಮ್ ಒಂದು 20 ಕಿಲೋಮೀಟ್ರ್ ಹೋಗ್ಬೇಕು ಅನಿಸುತ್ತೆ, 20 ಕಿಲೋಮೀಟ್ರ್ ಆಗುತ್ತೆ ರೆಸಾರ್ಟು. ಫೈನಲ್ ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಹತ್ರ ಆಗುತ್ತೆ ಅನ್ಕೋತೀನಿ ರೆಸಾರ್ಟು. ನೋಡೋಣ ಎಷ್ಟಾಗುತ್ತೆ ಏನು ಅಂತ ಗೊತ್ತಿಲ್ಲ ನನಗೂ. ನಮ್ಮ ಗಾಡಿದು ಹಿಂದೆಗಡೆ ವೀಲ್ ಕ್ಯಾಪ್ನ ಯಾರೋ ದೇಪಿದಾರೋ ಇಲ್ಲ ಉದ್ರೋಗಿದೆಯೋ ನನಗಂತೂ ಗೊತ್ತಿಲ್ಲ. ಫೈನಲಿ ಗಲೀಜಾಗೈತೆ, ಕಾಣ್ತಿಲ್ಲ ನಿಮಗೆ ಗಾಡಿ, ಮಳೆ ಬರ್ತಿರೋದ್ರಿಂದ ರೋಡಲ್ಲಿರೋ ಗಲೀಜು. ರೋಡಲ್ಲಿ ಅಂದರೆ ಈಗ ಹಿಂಗೆ ಹೋಗುತ್ತಲ್ಲ ಸ್ಪೀಡಾಗಿ ಹೋಗೋದಲ್ಲ, ವೀಲ್ ರೊಟೇಟ್ ಆದಂಗೆ ಹಿಂದೆಗಡೆ ಸಿಡಿಯುತ್ತಲ್ವಾ, ಅದು ಸಿಡ್ದಿರೋದು ನೋಡ್ರಿ ಹಿಂಗಾಗೈತಿ ಇಲ್ಲಿ. ನೋಡ್ರಿ ಗಾಡಿಗಳು ಮಾತ್ರ ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟು ಗಾಡಿ ಓಡಾಡ್ತಿದ್ದವು, ಅವಾಗಲಿಂದ ಗಾಡಿಗಳು ಓಡಾಡ್ತಾನೆ ಇದ್ದಾವೆ. ಗೈಸ್ ನನಗೆ ಸಿಕ್ಕಾಪಟ್ಟೆ ನೇಚರ್ ಅಂದರೆ ಇಷ್ಟ. ನೇಚರ್ ಅಂದರೆ ಫುಲ್ಲು ಗ್ರೀನರಿ ಇರಬೇಕು, ಮಳೆ ಮಾತ್ರ ಬರಬಾರ್ದು. ಮಳೆ ಬಂದರೆ ಮಾತ್ರ ದೇವ್ರಣೆಗೂ ಆಗಲ್ಲ, ಒಂದು ಚೂರು ಆಗಲ್ಲ ನಂಗೆ ಮಳೆ ಬಂದರೆ. ನೋಡಿರಿ ಹೀಗೆ ನೋಡಿರಿ ಆರಾಮಾಗೈತೆ, ಪೀಸ್ಫುಲ್ಲಾಗೈತೆ ನೋಡಿರಿ. ಈ ಥರ ಇರಬೇಕು ವೆದರು, ಮಳೆ ಮಾತ್ರ ಬರಬಾರ್ದು. ಹಿಂಗಿದ್ರೆ ಆ ಜಾಗದಲ್ಲಿ ಎಷ್ಟು ದಿವಸ ಇದ್ದರೂ ಏನೂ ಅನಿಸಲ್ಲ, ನೆಮ್ಮದಿ ಖುಷಿಯಾಗಿ ಆರಾಮಾಗಿರ್ಬೋದು. ಫುಲ್ ಪೀಸ್ಫುಲ್, ಒಂಚೂರು ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ, ಆರಾಮಾಗೆ ನೇಚರ್ ಆಯಿತು, ನಾವಾಯಿತು, ಎಂಜಾಯ್ ಮಾಡಬೇಕಷ್ಟೆ. ಕರ್ಕೊಬರ್ಬೇಕು ಫ್ಯಾಮಿಲಿ ಮತ್ತು ನಮ್ಮ ವೈಫ್ನ, ನಮ್ಮ ಫ್ಯಾಮಿಲಿನ, ನಮ್ಮ ಫ್ರೆಂಡ್ಸ್ನ ಎಲ್ಲರೂ ಒಂದು ಕಡೆಯಿಂದ ಕರ್ಕೊಬಂದು ಟ್ರಿಪ್ ಮಾಡಿಸ್ಬೇಕು. ಮಾಡಿಸ್ತೀನಿ ಗೈಸ್, ಸ್ವಲ್ಪ ಟೈಮ್ ಹಿಡಿಯುತ್ತದೆ, ಮಾಡಿಸ್ತೀನಿ. ಹೊಟ್ಟೆ ಸಿಕ್ಕಾಪಟ್ಟೆ ತಿಂದ್ಬಿಟ್ಟು ಒಂದು ಮ್ಯಾಗಿ ತಿಂತಾಯಿದ್ದೀನಿ ಇವಾಗ ಜಸ್ಟ್ ಈಗ ಒಂದು ಮ್ಯಾಗಿ ತಿಂದ್ಬಿಟ್ಟು ಒಂದು ಟೀ ಕುಡಿದೆ. ಗಾಡಿಗೆ ಹೋಗೋಣ ಅಂದರೆ ಮಳೆ ಸ್ಟಾರ್ಟ್ ಆಯಿತು. ಈ ಮಳೆಯಲ್ಲಿ ನಾನು ನೆನ್ಕೊಂಡು ಹೋದರೆ ಅದಾಯಿತು ಕೆಲಸ. ಇದೇನೋ ಗಾಯ್ಸ್, ನನಗೆ ಮಳೆ ಅಂದರೆ ಸೀರಿಯಸ್ಲಿ ಆಗಲ್ಲ, ಮಳೆ ನೆನಿಬೇಕು ಅಂದರೂ ಆಗಲ್ಲ. ನೋಡಿರಿ ಎಷ್ಟು ಜೋರಾಗಿ ಬರ್ತೈತೆ ಮಳೆ. ನಮ್ಮೂರು ಹೋಗಿರೋರಂತೂ ಕಣ್ಣಿಗೆ ಪತ್ತೆನೇ ಇಲ್ಲ, ಇನ್ನೂ ಬಂದೇ ಇಲ್ಲ ಅವರು. ಒಟ್ನಲ್ಲಿ ನೋಡೋಣ ಎಷ್ಟು ಗಂಟೆ ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡಿಬಿಟ್ಟು ಹೋಗ್ಬೇಕು. ಫುಲ್ ಎಲ್ಲ ಗಾಡಿಗಳು ಖಾಲಿ ಆಗಿದ್ದಾವೆ. ನಮ್ಮವರೆಲ್ಲ ಇಲ್ಲಿ ಆರಾಮಾಗಿ ನಡ್ಕೊಂಡು ಬರ್ತಾಯಿದ್ದಾರೆ. ಬರ್ರಿ ಇವಾಗ ನನ್ನ ಸ್ಟಾಪ್ ಹೋಗೋಣ ಸ್ಟೇ ಹತ್ರ. ಗೈಸ್ ಹೆಂಗೆ ಬರ್ತೈತೆ ನೋಡ್ರಿ ಮಳೆ, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಸಕಲೇಶ್ಪುರ ಅಂತೂ ಮಳೆಯಲ್ಲಿ ತುಂಬ ಹೋಗೈತೆ, ಇವೇ ಮಳೆ ಬರ್ತೈತೆ ಮಾತ್ರ. ನಾನು ಗಾಡಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ಮಿನಿಮಮ್ ಒಂದು 20-25 ಕಿಲೋಮೀಟ್ರ್ ಬಂದಿದ್ದೀನಿ. ನಾನು ಸ್ಟಾಪ್ ಮಳೆ ಬರ್ತಾನೆ ಐತೆ, ಒಂದು ಸ್ವಲ್ಪನೂ ಕಮ್ಮಿ ಆಗಿಲ್ಲ. ನಾವು ಫೈನಲಿ ಇವಾಗ ಇನ್ನೊಂದು ಸ್ಟೇ ಮಾಡಿದ್ರಲ್ಲ, ಸ್ಟೇನ ರೀಚ್ ಆಗಿದ್ದಾಯಿತು. ಫೈನಲಿ ನೋಡ್ರಿ ಸ್ಟೇ ಹಿಂಗೈತೆ. ನಮ್ಮ ಡಾರ್ಲಿಂಗ್ದು ಲೈಟಿಂಗ್ಸ್ ನೋಡ್ರಿ ಯಾವ ಥರ ಕಾಣಿಸ್ತೈತೆ. ವೀಲ್ ಕ್ಯಾಪ್ ಇಲ್ಲದೆ ಇರೋದಕ್ಕೆ ಹಿಂದೆಗಡೆ ಸ್ಟೆಪ್ನಿ ಚೆನ್ನಾಗಿ ಕಾಣಿಸ್ತಿಲ್ಲ. ಸ್ವಲ್ಪ ಇವಾಗ ಲೈಟ್ನ ಸ್ವಲ್ಪ ಡಾರ್ಕ್ ಲೈಟ್ ಮಾಡಿದೆ ಅಂದರೆ ಕತ್ಲೆ ಮಾಡಿದ್ದೀನಿ ಸ್ವಲ್ಪ. ಐಫೋನ್ ಇದು ಆಪ್ಷನ್ ಐತೆ, ಚೆನ್ನಾಗೈತೆ. ಸಮೃದ್ಧಿ ನಿಲಯ ಅಂದ್ಬಿಟ್ಟು ಇವ್ರು ಮಾಡಿರೋದು. ಫೈನಲಿ ನೋಡ್ರಿ ಇವಾಗ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡ್ತಾಯಿದ್ದೀವಿ. ಫೈನಲಿ ನಾನು ಊಟ ಮುಗಿಸ್ಕೊಬಂದು ತಮ್ನೇಲ್ ಕ್ರಿಯೇಟ್ ಮಾಡಿ ವ್ಲಾಗ್ನ ಅಪ್ಲೋಡ್ಗೆ ಹಾಕಿದ್ದಾಯಿತು. ವ್ಲಾಗ್ ಅಪ್ಲೋಡು ಆಯಿತು. ಫೈನಲಿ ಇವಾಗ ವ್ಲಾಗ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಕಾಯ್ತಾ ಇರಿ. ಓಕೆ, ಬೈ.